ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 5 ಇಂಟು 55 ಈಸ್ ಈಕ್ವಲ್ ಟು 555 ಅಂದರೆ 555 ಮ್ಯಾನಿಫೆಸ್ಟಿಂಗ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸುಮ್ಮನೆ ಏನೋ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಸೊ ನಾವು ಪಾಸಿಟಿವ್ ಆಗಿ ಯಾವಾಗ ಒಂದು ವಿಷಯವನ್ನು ನಂಬ್ತೀವೋ ಆವಾಗ ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ವಿತ್ ಪ್ರೂಫ್ ನಾನು ಏನು ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡಿದ್ದೆ, ಹೇಗೆ ಮಾಡಿದೆ, ಅದೆಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮಾಡಿದ್ದು ಮ್ಯಾನಿಫೆಸ್ಟಿಂಗ್ ಮಾಡಿದ್ದು ಅಥವಾ ಯೂನಿವರ್ಸಿಗೆ ಅದು ತಲುಪ್ತಾ ನನಗದೆಷ್ಟು ಸಕ್ಸಸ್ ಕೊಡ್ತು, ಅದು ನಿಜವಾಗ್ಲೂ ನನಗೆ ಸಕ್ಸಸ್ ಸಿಕ್ಕಿದೆಯಾ ಅದರಿಂದ ಅನ್ನೋದೇ ಈ ವಿಡಿಯೋದಲ್ಲಿ ಇರೋವಂಥ ವಿಷಯ. ಮತ್ತು ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಯಾವ ಥರ ಮ್ಯಾನಿಫೆಸ್ಟಿಂಗ್ ಮಾಡಿದ್ದೆ, ಅದರಿಂದ ಎಷ್ಟು ದಿನ ಮಾಡಿದ್ದೆ, ಹೇಗೆ ಮಾಡಿದ್ದೆ, ಪ್ರತಿಯೊಂದು ಶೇರ್ ಮಾಡ್ತೀನಿ. ಯಾವ ವಿಷಯಕ್ಕಾಗಿ ಮಾಡಿದ್ದೆ, ಆ ವಿಷಯ ಸಕ್ಸಸ್ ಆಯ್ತಾ ಇಲ್ವೋ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಮ್ಯಾನಿಫೆಸ್ಟಿಂಗ್ ಮಾಡಿದ್ದು ಜಾನಲ್ಲಿ, ಬಟ್ ನನ್ನ ಕನಸು ನನಸಾಗಿದ್ದು ಮಾರ್ಚ್ 27ಇಂದ ನನ್ನ ಒಂದು ಕನಸಿನ ಗೂಡು ಸ್ಟಾರ್ಟ್ ಆಯಿತು. ನಾನು ಮನೆ ಕಟ್ಟಿಸ್ಬೇಕಂತ ಹೇಳಿ ಊರಲ್ಲಿ ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡಿದ್ದೆ. ವಿತ್ ಪ್ರೂಫ್ ತೋರಿಸ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ. ಅದು ಹೇಗೆ ಮ್ಯಾನಿಫೆಸ್ಟಿಂಗ್ ನನಗೆ ಎಷ್ಟು ಸಕ್ಸಸ್ ಕೊಟ್ಟಿದೆ ಅಂತ ನೀವು ನಿಜವಾಗ್ಲೂ ನಂಬೋಕ್ಕೆ ಅಸಾಧ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದೆ. ಸೊ ಯಾವ ಥರ ಮಾಡಬೇಕು, ಶ್ರದ್ಧಾ ಭಕ್ತಿ ಇಚ್ಛೆ ಇಟ್ಟು ನಾವು ಯಾವುದೇ ಕೆಲಸ ಮಾಡಿದರೂ, ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಅದರಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಾವು ನಮ್ಮ ಕೆಲಸ ಯಾವಾಗಲೂ, ನಮ್ಮ ಪ್ರಯತ್ನ ಯಾವಾಗಲೂ ಗುಟ್ಟಾಗಿರಬೇಕು. ಸಕ್ಸಸ್ಸನ್ನು ಇಡೀ ಜಗತ್ತೇ ನೋಡೋವಂತಿರಬೇಕು. ನಾವು ಮೊದಲೇ ಏನು ಮಾಡ್ದೇ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಯಾವತ್ತೂ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮ ಮ್ಯಾನಿಫೆಸ್ಟಿಂಗ್ ಹೆಂಗಿರಬೇಕಂದ್ರೆ ಸ್ಟ್ರಾಂಗ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು, ನಿಮಗೆ ಅದರ ಬಗ್ಗೆ ತುಂಬ ಒಂದು ಸಕಾರಾತ್ಮಕ ಭಾವನೆ ಇರಬೇಕು. ಆವಾಗ ನಿಮ್ಮ ಮ್ಯಾನಿಫೆಸ್ಟಿಂಗ್ ವರ್ಕ್ ಆಗುತ್ತೆ. ಈ ರೆಮಿಡಿ ಟ್ರೈ ಮಾಡಿ 2 ತಿಂಗಳಲ್ಲಿ ನನಗೆ ರಿಸಲ್ಟ್ ಸಿಕ್ತು. ಸೊ ಇವಾಗ ನಮ್ಮ ಪುಟ್ಟ ಕನಸಿನ ಗೂಡು ಊರಲ್ಲಿ ಅಷ್ಟೇ ಒಂದು ಪುಟ್ಟ ಕನಸಿನ ಗೂಡು ಕಟ್ಟಬೇಕಂತ ಆಸೆ ಇತ್ತು, ಅದು ಕಟ್ಟಿಸ್ತಾ ಇದ್ದೀನಿ. ಆ್ಯಂಡ್ ಬೇಕಾದ್ರೆ ಮನೆ ವಿಡಿಯೋ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನಮ್ಮ ಹೊಸ ಮನೆ ಹೇಗೆ ರೆಡಿ ಆಗ್ತಾ ಇದೆ ಅಂಥೇಳಿ, ನನ್ನ ಮ್ಯಾನಿಫೆಸ್ಟಿಂಗ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ದೇವ್ರ ಮೇಲೆ ನಂಬಿಕೆ ಇದ್ದರೆ, ಟ್ರಸ್ಟ್ ಇದ್ದರೆ, ಈ ಮ್ಯಾನಿಫೆಸ್ಟಿಂಗ್ ಬಗ್ಗೆ ನಿಮಗೆ ಬಿಲೀವ್ ಇದ್ದರೆ ನೀವು ಖಂಡಿತ ಈ ರೆಮಿಡಿನ ಟ್ರೈ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇದೇನು ಅಂತ ತಿಳಿಸ್ಕೊಡ್ತೀನಿ. 5 ಇಂಟು 55 ಈಸ್ ಈಕ್ವಲ್ ಟು 555. ಈ ಮ್ಯಾನಿಫೆಸ್ಟಿಂಗ್ ರೆಮಿಡಿ ಏನಂತ ನೋಡೋಣ. 5 ಅಂದರೆ 5 ಡೇಸು ನಾವು ಇದನ್ನು ಮಾಡಬೇಕಾಗತ್ತೆ. 5 ಡೇಸಲ್ಲಿ ಒಂದು ದಿನಕ್ಕೆ 55 ಸಲ ನಾವು ಮ್ಯಾನಿಫೆಸ್ಟಿಂಗನ್ನು ಬರಿಬೇಕಾಗತ್ತೆ. ಸೊ ಯಾವ ಥರ ಅಂತ 5 ದಿನ ಕಂಟಿನ್ಯೂ ಆಗಿ 55 ಸಲ, ಒಂದು ದಿನಕ್ಕೆ 55 ಸಲ ಮ್ಯಾನಿಫೆಸ್ಟಿಂಗನ್ನು ಬರಿಬೇಕು. ಯಾವ ಥರ ಬರಿಬೇಕು, ಹೇಗೆ ಬರಿಬೇಕು ಅಂತ ಕೂಡ ನಾನು ಹೇಳ್ತೀನಿ. ಯಾವ ಟೈಮಲ್ಲಿ ನಾವು ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಮ್ಯಾನಿಫೆಸ್ಟಿಂಗ್ ಯಾವಾಗಲೂ ಮಾರ್ನಿಂಗ್ ಬೆಟರ್, ಮತ್ತು ನಾವು ಗೋಧೂಳಿ ಸಮಯ ಅಂತೀವಲ್ವ, ದೀಪ ಹಚ್ಚೋ ಸಮಯದಲ್ಲಿ ಸಂಜೆ ಹೊತ್ತು ಕೂಡ ನಾವು ಇದನ್ನು ಮಾಡಬಹುದು. ಏನಿಲ್ಲ, ನೀವು ಇದನ್ನು ಆದಷ್ಟು ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಮಾಡಿದರೆ ತುಂಬಾ ಉತ್ತಮ. ನಾನು ಶುಕ್ರವಾರ ಜಾನ್ವರಿ 3 ನಾನು ಸ್ಟಾರ್ಟ್ ಮಾಡಿದ್ದೆ, ಫ್ರೈಡೇ ಇತ್ತು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಒಂದು ರೆಮಿಡಿನ ಮಾಡಿದ್ದೆ. ಯಾಕಂದರೆ 4 ಗಂಟೆ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ನಾವು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವಾಗ ಇನ್ನೂ ಯಾರೂ ಎದ್ದಿರಲ್ಲ, ನಮಗೆ ಡಿಸ್ಟರ್ಬೆನ್ಸ್ ಇರಲ್ಲ. ಈ ಮ್ಯಾನಿಫೆಸ್ಟಿಂಗ್ ಏನಿದೆಯೋ ಇದನ್ನು ಬರೆಯೋವಾಗ ನಾವು ಯಾವುದೇ ಕಾರಣಕ್ಕೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾರೊಟ್ಟಿಗೂ ಮಾತಾಡಬಾರ್ದು, ಆ್ಯಂಡ್ ಯಾವುದೇ ಕಾರಣಕ್ಕೂ ಆ ಜಾಗವನ್ನು ಬಿಟ್ಟು ಎದ್ದೇಳಬಾರ್ದು. ಆ ರೀತಿಯಲ್ಲಿ ನಾವು ಈ ಮ್ಯಾನಿಫೆಸ್ಟಿಂಗನ್ನು ಬರಿಬೇಕು. ಈ ಮ್ಯಾನಿಫೆಸ್ಟಿಂಗ್ ಬರಿಬೇಕಂದ್ರೆ ಬೆಟರ್ ಟೈಮ್ ನಿಮಗೆ ಬೆಳಗಿನ 5 ಗಂಟೆ, ಬ್ರಾಹ್ಮಿ ಮುಹೂರ್ತ ಇಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. 4 ಗಂಟೆಗೆ ಎದ್ದು ನೀವೆಲ್ಲ ಚೆನ್ನಾಗಿ ಸ್ನಾನಗಿನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಿಫೋರ್ ಡೇನೇ ಕ್ಲೀನ್ ಮಾಡಿ ಇಟ್ಕೋಬೋದು, ಇಲ್ಲ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನೀವು ದೇವ್ರ ದೀಪ ಹಚ್ಚಿ ಈ ಮ್ಯಾನಿಫೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆವಾಗ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ನೂ ಮಲಗಿರ್ತಾರೆ, ನಿಮ್ಗೆ ಯಾರ್ದು ಕೂಡ ಡಿಸ್ಟರ್ಬೆನ್ಸ್ ಇರಲ್ಲ. ಇದನ್ನು ಬರೆಯೋಕ್ಕೆ ಏನಿಲ್ಲ ಅಂದರೂ 1.5 ಅವರ್ ತಗೊಳುತ್ತೆ. ಸ್ಪೀಡಾಗಿ ಬರೆದ್ರೆ ನಿಮಗೆ 1 ಅವರ್ ತಗೊಳುತ್ತೆ, ಇಲ್ಲ ಜಾಸ್ತಿನೂ ತಗೊಳ್ಬೋದು. ಸೊ ಸ್ಪೀಡಾಗಿ ಕೂಡ ಬರಿಬೋದು. ಬಟ್ ಬರೆಯುವಾಗ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಈ ಒಂದು ಮ್ಯಾನಿಫೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆನೇ ನೀವು ಪಾಸಿಟಿವ್ ಆಗಿ
ಥಿಂಕ್ ಮಾಡ್ಕೊಂಡು ಬರಿಬೇಕು. ಯಾವ ಥರ ಅಂದರೆ ಈಗ ಮನೆ ಕಟ್ತಾ ಇದ್ದೀವಿ, ಇಲ್ಲ ಸಾಲ ಆಗಿದೆ, ಇಲ್ಲ ಹಣ ಬರಬೇಕು ನಮಗೆ, ಇಲ್ಲ ನಮ್ಮ ಮಕ್ಕಳ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ನಾವು ಏನು ಮ್ಯಾನಿಫೆಸ್ಟಿಂಗ್ ಮಾಡ್ಕೋತಾ ಇದ್ದೀವೋ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಬರೆಯುವಾಗ ಆರೋಗ್ಯದ ಬಗ್ಗೆನೇ ನಮಗೆ ಒಳ್ಳೆ ಪಾಸಿಟಿವ್ ವೈಬಲ್ಲಿ ನಾವು ಬರಿತಾ ಹೋಗಬೇಕು. ಹಾಗಾದರೆ ನಾನು ಯಾವ ಮ್ಯಾನಿಫೆಸ್ಟಿಂಗ್ ಮಾಡಿದ್ದೆ ಅಂದರೆ, ಊರಲ್ಲಿ ಒಂದು ಸಣ್ಣ ಮನೆ ಕಟ್ಟಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ನಾನು ಹುಟ್ಟಿದ ಊರಲ್ಲಿ. ಸೊ ಆ ಒಂದು ಕನಸು ನನಸಾಗೋದಕ್ಕೋಸ್ಕರ ನಾನು ಈ ಮ್ಯಾನಿಫೆಸ್ಟಿಂಗನ್ನು ಸ್ಟಾರ್ಟ್ ಮಾಡಿದೆ. ನ್ಯೂ ಇಯರ್ ಹೊಸದರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ January 3 ನಾನು ಈ ಒಂದು ಮ್ಯಾನಿಫೆಸ್ಟಿಂಗ್ನ ಸ್ಟಾರ್ಟ್ ಮಾಡಿದೆ. ಫ್ರೈಡೇ ಬಿದ್ದಿತ್ತವತ್ತು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ ನಾನು ಬರೆದಿರೋ ಮ್ಯಾನಿಫೆಸ್ಟಿಂಗ್ಸ್ನ. ಸೊ 5 ಡೇಸ್ ಈ ರೆಮಿಡಿನ ನಾನು ಮಾಡಿದೆ. ನಾನು ಮನೆ ಕಟ್ಟುವ ಸಲುವಾಗಿಯೇ ಅಂಥೇಳಿ ಈ ಒಂದು ರೆಮಿಡಿನ ಮಾಡಿದೆ. ಹಾಗಾದರೆ ಮನೆ ಕಟ್ಟೋದಕ್ಕೋಸ್ಕರ ಮ್ಯಾನಿಫೆಸ್ಟಿಂಗ್ ಮಾಡಬೇಕಂದ್ರೆ ಯಾವ ಥರ ನಾವು ಬರಿಬೇಕು ಮ್ಯಾನಿಫೆಸ್ಟಿಂಗ್ಸ್ನ ಅಂತ ನಿಮಗೆ ನಾನು ಬರೆದಿರೋ ಒಂದು ವಿಡಿಯೋ ಕ್ಲಿಪ್ನ ಹಾಕ್ತೀನಿ ನೋಡಿ. ಒಂದು ಬುಕ್ ತಗೊಳ್ಳಿ, ನೋಡ್ತಾ ಇರ್ಬೋದು. 3/1/2025 ಮನೆ ಕಟ್ಟಿಸುವ ಸಲುವಾಗಿ ಊರಲ್ಲಿ ಅಂತ ಹಾಕಿದ್ದೀನಿ ನಾನು. ಈ ಥರ ಬರ್ಕೊಂಡು ಹೋಗಿದ್ದೀನಿ. 1 ಡೇಗೆ 55 ಟೈಮ್ಸ್ ಬರಿಬೇಕು. ಅದೇ ಥರ 5 ದಿನ ಕಂಟಿನ್ಯೂ ಆಗಬೇಕು. ನಾನು ಹೇಳಿರೋ ರೀತಿಯಲ್ಲೇ ನೀವು ಬರಿಬೇಕು. ನಾನು ಬರೆದಿರೋದೇನೆಂದರೆ, ಮನೆ ಕಟ್ಟಿಸೋ ಸಲುವಾಗಿ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬರೆದಿರುವಂಥ ವಿಷಯ ಏನಂದರೆ, ನಾನು ಆಲ್ರೆಡಿ ಆಗಿನ್ನೂ ಮನೆ ಕಟ್ಟಿರಲಿಲ್ಲ, ಬಟ್ ನಾವು ಆ ಥರ ಫೀಲ್ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡಿಕೊಂಡು ಮ್ಯಾನಿಫೆಸ್ಟಿಂಗ್ನ ಬರಿಬೇಕು. ಸೊ ನಾನು ಅಲ್ಲಿ ಬರೆದಿರೋವಂಥ ವಿಷಯ ಏನಂದರೆ, ನಾನು ಮನೆ ಕಟ್ಟಿದ್ದೇನೆ, ತುಂಬ ಚೆನ್ನಾಗಿ ನಿರ್ಮಾಣವಾಗಿದೆ. ಆ ಮನೆ ಕಟ್ಟಿರೋದ್ರಿಂದ ನಾವೆಲ್ಲ ಫ್ಯಾಮ್ಲಿಯವರೆಲ್ಲ ತುಂಬ ಖುಷಿಯಾಗಿದ್ದೀವಿ. ಹಾಗಾಗಿ ನಾನು ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ದೇವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂಥೇಳಿ ಆ ಥರದ್ದು ಒಂದು ಪ್ಯಾರಾಗ್ರಾಫನ್ನು 55 ಸಲ ನಾನು ಬರೆದಿರೋ ಅಂಥದ್ದು. ಬೇಕಾದರೆ ಇನ್ನೊಂದು ಸಲ ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಬೋದು ನೀವು ನೋಡಿ. ನಾನು ಬರೆದಿರೋದು ಫಸ್ಟ್ ಪೇಜಲ್ಲಿ ಫಸ್ಟ್ ಡೇ ಬರೆದಿರೋದಿದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹಾಕಿದ್ದೀನಿ. ನಿಮ್ಮ ಇಷ್ಟ ದೇವರನ್ನ ನೀವು ಫಸ್ಟು ಸ್ಮರಿಸ್ತಾ ಇದನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ 1 ಅಂತ ನಂಬರ್ ಹಾಕ್ಕೊಂಡು, ನಾನು ಊರಲ್ಲಿ ಒಂದು ಮನೆ ಕಟ್ಟಿಸಿದ್ದೇನೆ, ಅದು ತುಂಬ ಚೆನ್ನಾಗಿ ನಿರ್ಮಾಣವಾಗಿದೆ, ಅದಕ್ಕೆ ತುಂಬ ಖುಷಿಯಾಗಿದ್ದೇವೆ ನಮ್ಮ ಕುಟುಂಬವೆಲ್ಲ. ಹಾಗಾಗಿ ವಿಶ್ವಕ್ಕೆ ಧನ್ಯವಾದಗಳು, ದೇವರಿಗೆ ಧನ್ಯವಾದಗಳು ಅಂತ ಈ ಥರ ನಾನು ಒಂದು ದಿನಕ್ಕೆ 55 ಸಲ ಬರೆದಿದ್ದೀನಿ. ಇದು ಕಂಟಿನ್ಯೂ ಆಗಿ 5 ದಿನ ಬರಿಬೇಕು. ಎವ್ರಿ ಡೇ 55 ಸಲ ಬರಿಬೇಕು. ಬರೆಯುವಾಗ ಯಾವುದೇ ಕಾರಣಕ್ಕೂ ಬೇರೆಯವರೊಟ್ಟಿಗೆ ಮಾತಾಡಬಾರ್ದು, ಮತ್ತು ಆ ಬರೆಯೋ ಕೂತಿರುವಂಥ ಜಾಗದಿಂದ ಎದ್ದು ನೀವು ಆಚೆ ಹೋಗಬಾರ್ದು. ಇದನ್ನು ಮಾತ್ರ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಇದನ್ನು ಇಂಥದ್ದೇ ದಿನ ಮಾಡಬೇಕಂತೇನಿಲ್ಲ, ಶುಕ್ರವಾರ ಮಾಡಿದರೆ ತುಂಬಾ ಒಳ್ಳೆಯದು. ಬೇಗ ನಿಮ್ಮ ಮ್ಯಾನಿಫೆಸ್ಟಿಂಗ್ಸು ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಸೊ ಈ ಥರ ನಾನು ಮಾಡಿದ್ದೆ, ಇದನ್ನು ನಾನು ಕಂಟಿನ್ಯೂ ಮಾಡಿದ್ದೆ. ಹಾಗಾಗಿ ನನಗೆ ಜಾನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ಬಟ್ ಮಾರ್ಚ್ 20 ಇಂದನೇ ನಮ್ಮ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಇವಾಗ ನಮ್ಮ ಮನೆ ಹೇಗಿದೆ ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ, ಬಟ್ ನನ್ನ ಕನಸು ನನಸಾಗ್ತಾಯಿದೆ. ಈಗ ಯಾವ ಹಂತದಲ್ಲಿ ನಮ್ಮ ಮನೆ ಇದೆ ಅನ್ನೋದನ್ನ ನೀವು ಪ್ರೂಫ್ ಸಮೇತ ನೋಡಿ ವಿಡಿಯೋ ಹಾಕ್ತೀನಿ. ನನ್ನ ಒಂದು ಮ್ಯಾನಿಫೆಸ್ಟಿಂಗಿಗೆ ರಿಸಲ್ಟ್ ಈ ಮನೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಮುಗಿದಿದೆ, ಇನ್ನು ಸ್ವಲ್ಪ ಒಳಗಡೆ ಕೆಲಸ ಇದೆ. ಟೈಲ್ಸ್ ಹಾಕೋದಾಗಿರ್ಬೋದು, ಗೋಡೆ ಗಿಲಾವ್ ಮಾಡೋದಾಗಿರ್ಬೋದು, ಅಥವಾ ಪೇಂಟಿಂಗ್ ಆಗಿರ್ಬೋದು, ಡೋರ್ ಅಟ್ಯಾಚ್ ಮಾಡೋದು, ಇನ್ನೊಂದು ವಾರದ ಕೆಲಸ ಇದೆ. ಅಷ್ಟಾಗ್ಬಿಟ್ರೆ ನನ್ನ ಕನಸಿನ ಮನೆ ರೆಡಿ ಆಗ್ತಾಯಿದೆ. ಹಳೆ ಮನೆ ಇತ್ತಿದ್ದು, ಅದು ತುಂಬ ಬಿದ್ದೋಗಿತ್ತು, ಅದನ್ನೇ ಸ್ವಲ್ಪ ಆಲ್ಟ್ರನೇಷನ್ ಕೂಡ ಮಾಡಿದ್ದೀವಿ. ಅಂದರೆ ಕೆಲವು ಎಲ್ಲಿ ಗಟ್ಟಿತ್ತೋ ಆ ಗೋಡೆ ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಕೆಡವು ಹಾಕಿ ಈಗ ಒಂದು ಒಳ್ಳೆ ಮನೇನ ನಿರ್ಮಾಣ ಮಾಡಿದ್ದೀವಿ. ಇದು ನಾನು ಜಾನಲ್ಲಿ ಮ್ಯಾನಿಫೆಸ್ಟಿಂಗ್ ಮಾಡಿದ್ದೆ. ಮಾರ್ಚ್ ಅಷ್ಟರಲ್ಲಿ ನನಗೆ ರಿಸಲ್ಟನ್ನು ಕೊಡ್ತು. ಇವತ್ತು ನನ್ನ ಮನೆ ಈ ರೀತಿ ನಿರ್ಮಾಣ ಆಗ್ತಾಯಿದೆ. ಇನ್ನು ತುಂಬ ಕೆಲಸ ನಡಿಬೇಕು, ಒಳಗಡೆ ತುಂಬ ಆಲ್ಟ್ರೇಷನ್ ಮಾಡ್ಕೊಳ್ಳೋದಿದೆ ಇನ್ನೂ. ನೋಡಿ, ಇದು ನಮ್ಮ ಅಡುಗೆ ಮನೆ. ಹಾಗೆ ಒಂದು ಮನೆ ಕ್ಲಿಪ್ಪಿಂಗು ನೋಡ್ಕೊಂಬಿಡಿ. ಶೀಟ್ ಮನೆಯೇ ಕಟ್ತಾ ಇರೋದು ಸಾಕು. ನನಗೆ ಅಷ್ಟೇ ಕಟ್ಟಬೇಕಾಗಿತ್ತು. ನನ್ನ ಹುಟ್ಟಿದ ಊರಲ್ಲಿ ಆ ಥರ ಒಂದು ಮನೆ ಕಟ್ಟಬೇಕಾಗಿತ್ತು. ಇದು ಬಚ್ಚಲ ಮನೆ ಸ್ನಾನಕ್ಕೆ, ಈ ಕಡೆ ದೇವ್ರ ಮನೆ ಬಂದಿದೆ. ಸೊ ಆ ಕಡೆ ಜಗತಿ ಬರುತ್ತೆ. ನೀವು ಯಾವ ಒಂದು ವಿಷಯಕ್ಕೋಸ್ಕರ ಬರೀತಾ ಇದ್ದೀರಾ, ಒಂದೇ ವಿಷಯಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಹಲವಾರು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದರೆ ಅದು ವರ್ಕೌಟ್ ಆಗೋಲ್ಲ. ಈಗ ನಿಮಗೆ ಸಾಲ ಜಾಸ್ತಿ ಆಗಿದೆ, ಆ ಸಾಲ ತೀರಿಸ್ಬೇಕಾ, ಅದ್ರ ಬಗ್ಗೆನೇ ಮ್ಯಾನಿಫೆಸ್ಟಿಂಗ್ ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಏನಿಲ್ಲ, ನನಗಿರುವಂಥ ಸಾಲವನ್ನೆಲ್ಲ ನಾನು ಇಷ್ಟು ಸಾಲ ಇತ್ತು, ಅದನ್ನೆಲ್ಲ ತೀರಿಸಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಹಾಗಾಗಿ ವಿಶ್ವಕ್ಕೆ ಧನ್ಯವಾದಗಳು, ದೇವರಿಗೆ ಧನ್ಯವಾದಗಳು. ನಿಮ್ಮ ಸಾಲ ತೀರಿರಲ್ಲ,
ಬಟ್ ನೀವು ಈ ಥರ ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡು ಬರಿಬೇಕು. ನನಗೆ ಎಷ್ಟು ಸಾಲ ಆಯಿತು, ನಿಮ್ಗೆ ಎಷ್ಟು ಸಾಲ ಇರುತ್ತೆ ಅಷ್ಟು ಸಾಲನ ಮೆನ್ಷನ್ ಮಾಡಿ ಅದಷ್ಟು ಸಾಲವನ್ನು ತೀರಿಸಿ ನಾವು ತುಂಬ ಖುಷಿಯಾಗಿದ್ದೀವಿ, ನಮ್ಮ ಕುಟುಂಬ ಎಲ್ಲ ತುಂಬ ಖುಷಿ, ಈ ಥರ ಪಾಸಿಟಿವ್ ಆಗಿ ನೀವು ಮ್ಯಾನಿಫೆಸ್ಟಿಂಗ್ ಮಾಡಿಕೊಂಡು ಬರೀತಾ ಹೋಗಬೇಕು. ಇನ್ನು ಆರೋಗ್ಯದ ಬಗ್ಗೆ ಬರೆಯೋರು, ನನಗೆ ಇಂಥದ್ದೊಂದು ಕಾಯಿಲೆ ಇತ್ತು ಅಥವಾ ಈ ಥರದ ಆರೋಗ್ಯದ ಸಮಸ್ಯೆ ಇತ್ತು, ಅದೆಲ್ಲ ದೂರ ಆಗಿ ಇವಾಗ ನಾನು ತುಂಬ ಆರೋಗ್ಯವಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ದೇವರಿಗೆ ಅಥವಾ ಮತ್ತು ವಿಶ್ವಕ್ಕೆ ಧನ್ಯವಾದಗಳನ್ನು ಅಂತ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಈ ರೀತಿ ನೀವು ಮ್ಯಾನಿಫೆಸ್ಟಿಂಗ್ನ ಬರೀಬೇಕು. ಇನ್ನು ಹಣ ನಿಲ್ತಾ ಇಲ್ಲ ಅಥವಾ ಹಣ ಬರ್ತಾ ಇಲ್ಲ ಅನ್ನೋರು, ನಮಗೆ ಹಣದ ಸಮಸ್ಯೆ ಇತ್ತು ಬಟ್ ಇವಾಗ ನಾವು ತುಂಬ ರಿಚ್ ಆಗಿದ್ದೀವಿ, ನಮಗೆಲ್ಲ ಹಣ ಬಂದಿದೆ, ನಮ್ಗೆ ಬರಬೇಕಾಗಿದ್ದು ಬಂದಿದೆ, ನಮ್ಗೆ ಒಂದು ಹಣದ ಕೊರತೆ ಇಲ್ಲ, ಈ ಥರ ಒಂದು ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡು ನೀವು ಅದನ್ನು ಬರೆದು ವಿಶ್ವಕ್ಕೆ ಧನ್ಯವಾದಗಳು, ದೇವರಿಗೆ ಧನ್ಯವಾದಗಳು ಅಂಥೇಳಿ ಬರೀತಾ ಹೋಗಬೇಕು. ಇದೇ ಥರ ನಿಮ್ಗೆ ಯಾವ ಒಂದು ಇಂಟೆನ್ಷನಲ್ಲಿ ಮ್ಯಾನಿಫೆಸ್ಟಿಂಗ್ ಮಾಡ್ತೀರೋ ಅದರ ಬಗ್ಗೆ ಆ ವಿಷಯವನ್ನು ಇಟ್ಕೊಂಡು ಈ ರೀತಿ ಬರಿಬೇಕು. ವಿತ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಸೊ ನನ್ನ ಒಂದು ಕನಸು ನನಸಾಗಿದೆ, ನಂಬಿಕೆ ಇಟ್ಟು ಮಾಡಿ, ನಂಬಿಕೆ ಇಲ್ದವ್ರು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆಸ್ತಿಕರು ನಾಸ್ತಿಕರು ಅಂತ ಎರಡು ಭಕ್ತಿ ಇರುತ್ತೆ. ಆಸ್ತಿಕರು ಇದನ್ನು ನಂಬಿ ಮಾಡ್ತೀರಾ, ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡುತ್ತೆ. ನೋಡಿ, ಮನುಷ್ಯರನ್ನು ನಂಬಿ ಕೆಟ್ಟವರಿದ್ದಾರೆ, ದೇವರನ್ನಾಗಲಿ ಈ ಜಗತ್ತನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಈ ವಿಶ್ವಕ್ಕೊಂದು ಧನ್ಯವಾದಗಳನ್ನು ನಾವು ತಿಳಿಸ್ಬೇಕು, ದೇವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿ, ನಾನು ಹೇಳ್ದ ಹಾಗೆ ನಿಮಗೂ ರಿಸಲ್ಟ್ ಬರಬಹುದು. ಬಂದರೆ ಖಂಡಿತ ನನಗೆ ವಾಪಸ್ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ನನಗಷ್ಟೇ ಅಲ್ಲ, ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದರೆ, ನಿಮಗೆ ಈ ವಿಡಿಯೋದಲ್ಲಿರೋ ಅಂಶಗಳು ಸತ್ಯ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಎಷ್ಟೋ ಜನ ಆಸೆ ಕನಸುಗಳನ್ನು ಹೊತ್ತಿರ್ತಾರೆ, ಅಂಥವ್ರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನ ಶೇರ್ ಮಾಡಿ, ಟ್ರೈ ಮಾಡಿ. ಇದರಿಂದ ನೀವು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಜಸ್ಟ್ ದಿನಕ್ಕೆ 1 ಅವರ್ ನಿಮ್ಮ ಸಮಯ ಹೋಗ್ಬೋದು ಅಷ್ಟೇ. ಬಟ್ ಆ ಸಮಯ ಯಾವುದೋ ಕೆಟ್ಟ ಆಲೋಚನೆಗೆ ಹಾಕೋ ಬದಲು ಈ ಥರ ಒಂದು ಬರೆಯೋದ್ರಿಂದ ನಿಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಟ್ರೈ ಮಾಡಿ, ನಂಬಿಕೆ ಇಟ್ಟು ಟ್ರೈ ಮಾಡಿ. ನೀವು ಮೊದಲೇ ನಂಬಿಕೆ ಇಲ್ಲದೆ ಟ್ರೈ ಮಾಡೋಕ್ಕೆ ಹೋದರೆ ಯಾವ ಕೆಲಸವೂ ಸಕ್ಸಸ್ ಆಗಲ್ಲ. ಪ್ರಯತ್ನ ಪಟ್ಟು ಸೋತ್ರೆ ಸೋಲಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನೀವು ಪ್ರಯತ್ನ ಪಟ್ಟು ಸೋತ್ರೂ ಅದು ನಿಮಗೆ ಗೆಲುವೇ ಆಗಿರುತ್ತೆ. ಪ್ರಯತ್ನ ಪಡದೆ ಯಾವತ್ತೂ ಜೀವನದಲ್ಲಿ ಸೋಲ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೇನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ನಿಮಗೆ ಕಮೆಂಟ್ ಮುಖಾಂತರ ರಿಪ್ಲೈ ಕೊಡ್ತೀನಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮಗೆ ಇನ್ನೂ ಹೆಚ್ಚಿನ ಡೌಟ್ಗಳಿದ್ರೆ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಷಯ ಶೇರ್ ಮಾಡೋಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನನ್ನ ಕನಸು ನನಸಾಗಿರೋ ದಿನ. ನಿಮಗೂ ಆದಷ್ಟು ಬೇಗ ದೇವರು ಒಳ್ಳೇದು ಮಾಡಲಿ. ಯಾರ್ಯಾರಿಗೆ ಏನೇನು ಮ್ಯಾನಿಫೆಸ್ಟಿಂಗ್ ಇದೆಯೋ ಅದೆಲ್ಲವೂ ಸಾಕಾರವಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.